ಇದು ಶ್ರೀರಂಗಪಟ್ಟಣಕ್ಕೆ ಹೋಗೋ ಬಸ್ ಅನ್ಸುತ್ತೆ, ಅದಕ್ಕೆ ಈ ಕಡೆಯಿಂದ ಬರ್ತಾ ಇದ್ದಾನೆ. ಮಂಡ್ಯ ಗಿಂಡಿ ಆಗಿದ್ರೆ ಹಂಗೆ ಹತ್ಬಿಡಿರೋನು ಎಕ್ಸ್ಪ್ರೆಸ್ ಹೈವೇಯಿಂದ. ಇಲ್ಲಿ ಲೆಫ್ಟಿಗೆ ಹೋದರೆ ಪಕ್ಷಿಧಾಮ, ಬೋಟ್ ಸೆಂಚುರಿ, ಅಲ್ಲಿಂದ ಒಂದು 5-10 ಕಿಲೋಮೀಟರ್ ಆಗ್ಬೋದು. ಮೈಸೂರಿಂದ ಬರೋಂಗಿದೆ ಆ ಕಡೆ ಪಾಲಳ್ಳಿ ಪಂಪಸ್ ಕಡೆಯಿಂದ ಬರ್ಬೋದು. ರಶ್ ಇದ್ದಿದ್ದು ಹೋಟ್ಲುಗಳೆಲ್ಲ ಈಗ ಅಯ್ಯೋ ಖಾಲಿ ಹೊಡಿತಾವೆ. ಎಣ್ಣೆ 500 ರೂಪಾಯಿ ಹಾಕ್ಸಿದೆ ಪೆಟ್ರೋಲು. ನಂಜನಗೂಡು ಹೋಯ್ತು ಬರೋಷ್ಟ್ರಲ್ಲಿ ಖಾಲಿ ಹೋಯ್ತಾ. ಏನು ಮೈಲೇಜ್ ಕೊಡ್ತಾಯ್ತಾ ಏನಿಲ್ಲದು? ಮೊದಲು ಮೈಲೇಜ್ ಚೆಕ್ ಮಾಡಬೇಕು. ಏನು ಇಷ್ಟೊಂದು ಬಾವಿಗಳಿದ್ದಾವೆ ರೋಡಲ್ಲಿ, ಹೆಚ್ಚು ಬಿಸಾಕ್ತೈತೆ. ಅಂತೂ ಇಂತೂ ಶ್ರೀರಂಗಪಟ್ಟಣ ರೀಚ್ ಆದ್ವಿ. ಎಷ್ಟು ಖಾಲಿ ಐತೆ ಗುರು ರೋಡಿದು, ಯಪ್ಪ. 50-40 ಸ್ಪೀಡ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಇದ್ದಿದ್ದು ರೋಡಿದು. ಈಗ 110-120 ಬರ್ಕೊ ಹೋಗ್ತಾ ಇದ್ದೀನಿ. ಫುಲ್ಲು ಫ್ರೀ ಇದೆ ರೋಡ್, ಮಾತ್ರ ಫುಲ್ಲು ಫ್ರೀ. ಹೇಳೋರಿಲ್ಲ ಕೇಳೋರಿಲ್ಲ. ಮೇಲ್ಕೋಟೆ ಈ ಕಡೆ ಚುಂಚನಗಿರಿಗೆ ಹೋಗೋರು ಮಾತ್ರ ಈ ರೋಡಲ್ಲಿ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು ಹಂಗೆ ಎಷ್ಟು ಖಾಲಿ ಇದೆ ನೋಡಿ. ಈ ರೋಡ್ ಎಷ್ಟು ಖಾಲಿ ಇದೆ, ಇಷ್ಟು ಖಾಲಿ ನಾನು ನೋಡಿರಲಿಲ್ಲ ಅಂತ ಹೇಳ್ತಾ ಇದೀವಲ್ಲ. ಓಹೋ, ಕಾವೇರಿ ತುಂಬರಿತಾ ಇದ್ದಾಳೆ. ಗಾಡಿ ದೂರ ಆಡ್ತೈತೆ, ಪೆಟ್ರೋಲ್ ಬೆಲೆ ಕಮ್ಮಿ ತೋರಿಸ್ತೈತೆ. ಎಲ್ಲ ರೈಟ್ ಸೈಡ್ಗೆ ಬಂಕವಲ್ಲ ಅವರು. ಹೋಗ್ಬೋದು, ಅಯ್ಯೋ ಆರಾಮಾಗಿ ಹೋಗ್ಬೋದು. ಅದು ಸೇಫ್ಟಿಗೆಲ್ಲ 100 ರೂಪೀಸ್ಗೆ ಹಾಕ್ಸಿ ಹೊರಟೋಗೋದು. ಎಲ್ಲ ಹಾಕ್ಸಿ ಹೊರಟೋಗೋಣ. ಯಾವುದಿದು HP, ಭಾರತ್ನ HP ಫಿಕ್ಸ್ ಮಾಡ್ಬೋದು ಅವರು. ಇಲ್ಲೇ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಭಾರತ್ ಹಾಕ್ಸ್ಕೊಂಬೋದ್ರೆ ಆಯಿತು. ಎಲ್ಲ ಬೆಳಿಗ್ಗೆ ಎದ್ದು ಕಾಲೇಜು ಕೆಲಸ ಅಂತ ಹೋಯ್ತಾವ್ರೆ. ನಾವು ವ್ಲಾಗ್ ಮಾಡೋಕ್ಕೆ ಗಾಡಿ ಎತ್ಕೊಂಡು ಬೀದಿ ತಿರುಗ್ತಾ ಇದ್ದೀವಿ. ಆಹಾ ಬಂದ. ಲೇ ಎಲ್ಲಿಗೆ ಹೋಗ್ಬರ್ತೀಯಾ? ಒಂದು ರೌಂಡ್ ಕೇಳಿದ್ರೆ ಹಾಕ್ಸ್ತಾನೆ ಹೆಂಗೆ? ಬೆಳಿಗ್ಗೆ ಬಂದಿರೋದು ಹೊತ್ಕೋವೆ. ರೋಡ್ ಫುಲ್ಲು ಖಾಲಿ, ನಂದೇ ರೋಡು. ಆದರೆ ಅಕ್ಕಪಕ್ಕ ಪ್ರಾಣಿಗಳು ಬಂದ್ಬಿಡ್ತವೆ, ಅದೊಂದು ಭಯ. ಹಳ್ಳಿ ಬೆಲೆ ಅಲ್ವಾ? ಮಳೆ ಬರ್ತಾ ಇದೆಯಾ? ಬೇಡ ಗುರು, ನಾನು ಮಳೆ ಬರಲ್ಲ ಅಂದ್ಕೊಂಡೆ ಬಂದಿರೋದು. ಪ್ಲೀಸ್ ನಾನು ವ್ಲಾಗ್ ಮಾಡಬೇಕು. ನಾನು ಗೋಪ್ರೋಗೆ ಬ್ಲೂಟ್ಯಾಕ್ ಏನೂ ಹಾಕಿಲ್ಲ. ಮಳೆ ಬಂದರೆ ಎಕ್ಕುಟ್ಟೋಗುತ್ತೆ. ಜೋರಾಗೆ ಬರ್ತಾ ಇದೆಯಾ? ಅಯ್ಯೋಯ್ಯೋ, ಬಂಕ್ ಓಪನ್ ಇದೆಯಾ? ಎಲ್ಲ ಕಡೆ ಓಪನ್ ಇದೆ ನೋಡ್ಕೊಂಡು ಹೋಗೋದೇ ಆಯಿತು. ಅದು ಎಲ್ಲಿ ಪೆಟ್ರೋಲ್ ಹಾಕ್ಸ್ತೀನೋ ಏನೋ, ಹೋಗಿ ಬರುತ್ತೆ. ಅದಕ್ಕೆ ಮಳೆ ಜೋರಾಗೆ ಬರ್ತಾಯಿದೆ. ಮೈ ಮೇಲೂ ಬೀಳ್ತಾನಿಲ್ಲ, ಪ್ಯಾಂಟ್ ಮೇಲೆ ಮಾತ್ರ ಬೀಳ್ತೈತೆ. ಏನು ಗುರು ಇಷ್ಟೊತ್ತಲ್ಲಿ ಮಳೆ? ಯಾವ ರೇಂಜಲ್ಲೆಲ್ಲ ಐತೆ ಅಲ್ಲಿ. ಅಲ್ಲ
ಈ ಸೈಡು ಲೆಫ್ಟ್ ಸೈಡ್ ಗಾಡಿ ಹೋಗ್ಬೇಕಾ ರೈಟ್ ಸೈಡ್ ಹೋಗ್ಬೇಕಾ? ಲೆಫ್ಟ್ ಸೈಡ್ ಇರ್ತಾನೆ. ಅಣ್ಣಂದಿರು ಬರೀ ರೈಟ್ಗೆ ಬರ್ತಾ ಇದ್ದಾರಲ್ಲ. ಮಳೆ ಏನಿಲ್ಲ ಅನ್ಸುತ್ತೆ, ಎಲ್ಲೋ ಒಂದೆರಡು ಹನಿ ಬಿದ್ದಿದೆ ಅಷ್ಟೇ. ಮಳೆ ಅಲ್ಲ ಗುರು, ಸೊಳ್ಳೆ ಹುಳಗಳು. ಅಯ್ಯೋ ಏನದು? ಇದು ಸ್ಕಲ್ಪ್ಚರ್ ಮಾಡಿಟ್ಟಿದ್ದಾರೆ, ಹುಳಿ ಸಿಂಹ ಕರಡಿದೆಲ್ಲ. ನಕ್ಕೊಂಡು ನೋಡ್ಬಿಟ್ಟು ಗಾಬರಿನೇ ಆಗೋದೆ ನಾನು. ಇಲ್ಲೊಂದು ಬಂಕಿದೆ, ಹಾಕ್ಸ್ಬಿಡೋಣ. ಬನ್ನಿ ಹಾಕ್ಸೋಣ. ಎಲ್ಲೋಗ್ಬೇಕು ಗೊತ್ತಿಲ್ವಲ್ಲ. ಏನು ಗುರು, ಪೆಟ್ರೋಲ್ ಸಂಪ್ ಅಷ್ಟೊಂದು ಸಕ್ಕದಾಗೈತೆ ಒಳಗಡೆ. ರೆಕಾರ್ಡ್ ಆಗ್ತಿದ್ಯಾ? 200 ರೂಪಾಯಿಗೆ 2 ಪಾಯಿಂಟ್ ಬಂದಿದೆ ಪೆಟ್ರೋಲು. ಏನು ಹೇಳಿ, ಅದೇನೋ ಇವಾಗ ಬರ್ತಾ ಬರ್ತಾ ಹೆವಿ ಕುಡಿತಾ ಇದ್ದಾನೆ. ಹೊಸಿ ಪೆಟ್ರೋಲ್ ಕುಡಿತಾನ. ಯಪ್ಪ, ಮೊದಲು ನೀನು ಮೈಲೇಜ್ ಚೆಕ್ ಮಾಡಬೇಕು ಮಗನೇ. 1 ಲೀಟ್ರಿಗೆ ಎಷ್ಟೆಷ್ಟು ಮೈಲೇಜ್ ಕೊಡ್ಬೇಕು ನೀನು. 150cc ಗಾಡಿ ಪೆಟ್ರೋಲ್ ಹಾಕ್ಸಿ ನನ್ನ ಚಡ್ಡಿ ಮಾರ್ಕೋಬೇಕಷ್ಟೇ ಈಗ.